ಅಂದರೆ ನಾವು ಇವತ್ತು ನುಡಿ 6.5 ಬಳಸ್ಕೊಂಡು ಈ ಕನ್ನಡ ಸ್ವರಗಳನ್ನು ಬರೆಯೋದು ಕಲಿಯೋಣ. ಈ ಕೀಬೋರ್ಡಲ್ಲಿ ನೀವು ನೋಡ್ತಿರ್ಬೋದು ಲೈವ್ ಆಗಿ ಯಾವ ಒಂದು ಕೀ ಪ್ರೆಸ್ ಮಾಡಿದ್ರೆ ಈ ಸ್ವರಗಳು ಟೈಪ್ ಆಗ್ತವೆ. ಒಂದು ಸಾರಿ ನೋಡಿ. ಇವಾಗ ಟೈಪ್ ಮಾಡಬೇಕಲ್ವಾ, ಈಗ ಸಿಂಪಲ್ ಆಗಿ ಎ ಟೈಪ್ ಮಾಡಬೇಕು. ಇವಾಗ ಮೊದಲನೇದಾಗಿ ಅದು ಎ ಟೈಪ್ ಮಾಡೋಕ್ಕಿಂತ ಮುಂಚೆ ನಾವು ಮಲ್ಟಿ ನುಡಿ 6.5 ಇದನ್ನು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ಕನ್ನಡನ ಸೆಲೆಕ್ಟ್ ಮಾಡಿಕೊಂಡು ಮಿನಿಮೈಸ್ ಮಾಡಬೇಕು. ಇವಾಗ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕನ್ನಡ ಟೈಪ್ ಆಗುತ್ತೆ. ಇವಾಗ ಟೈಪ್ ಮಾಡಬೇಕಾದ್ರೆ ಏನ ಪ್ರೆಸ್ ಮಾಡ್ತೀವಿ, ಸ್ವಲ್ಪ ಅಕ್ಷರಗಳನ್ನು ದಪ್ಪ ಸೈಜಾಗಿ ಮಾಡ್ಕೋಬೇಕು. ಶಿಫ್ಟ್ ಎ ಶಿಫ್ಟ್ ಎ ಟೈಪ್ ಮಾಡಿದ್ರೆ ಆಗುತ್ತೆ. ಇವಾಗ ಈ ಟೈಪ್ ಮಾಡಬೇಕಾದ್ರೆ ಐನ ಟೈಪ್ ಮಾಡಬೇಕು. ಅದೇ ರೀತಿ ಈಶ್ವರ ಈ ಟೈಪ್ ಮಾಡಬೇಕಾದ್ರೆ ಶಿಫ್ಟ್ ಇ ಐ ಟೈಪ್ ಮಾಡಬೇಕು. ಇವಾಗ ಈ ಟೈಪ್ ಆಗುತ್ತೆ. ಇವಾಗ ಊಟ ಟೈಪ್ ಮಾಡಬೇಕಂದ್ರೆ ಯುನ ಟೈಪ್ ಮಾಡಬೇಕು. ಊರು ಟೈಪ್ ಮಾಡಬೇಕಾದ್ರೆ ಶಿಫ್ಟ್ ಯು ಟೈಪ್ ಮಾಡಬೇಕು. ಈಗ ರೂ ಬೇಕಂತಂದ್ರೆ ಶಿಫ್ಟ್ ಆರ್. ಎ ಟೈಪ್ ಮಾಡಬೇಕಂದ್ರೆ ಏಣಿ ಅಲ್ಲ ಎತ್ತು ಎ ಟೈಪ್ ಮಾಡಬೇಕಾದ್ರೆ ಇ. ಏಣಿ ಎ ಟೈಪ್ ಮಾಡಬೇಕಾದ್ರೆ ಶಿಫ್ಟ್ ಇ. ಐ ಟೈಪ್ ಮಾಡಬೇಕಾದ್ರೆ ಶಿಫ್ಟ್ ವೈ. ನೋಡಿ, ಶಿಫ್ಟ್ ವೈ. ಮತ್ತೆ ಓ ಟೈಪ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಇಲ್ಲಿ ಓನ ಟೈಪ್ ಮಾಡಬೇಕು. ಓದು ಓ ಟೈಪ್ ಮಾಡಬೇಕಾದ್ರೆ ಶಿಫ್ಟ್ ಓ. ಈಗ ಔ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ವಿ. ನೋಡಿ, ಇಲ್ಲಿ ಟೈಪ್ ಆಯ್ತಾ. ಈ ರೀತಿಯಾಗಿ ನಾವು ಇವಾಗ ಸ್ಪೀಡಾಗಿ ಟೈಪ್ ಮಾಡೋದನ್ನು ಕಲಿಯೋಣ. ಎ ಶಿಫ್ಟ್ ಎ ಆರ್ ಸ್ಪೇಸ್ ಇ ಶಿಫ್ಟ್ ಇ ಉ ರು ಎ ಐ ಓ ಔ. ಈ ರೀತಿಯಾಗಿ ನಾವು ನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ಸ್ವರಗಳನ್ನು ಟೈಪ್ ಮಾಡೋದನ್ನು ಕಲಿಬೋದು. ಮುಂದಿನ ಒಂದು ವಿಡಿಯೋದಲ್ಲಿ ವ್ಯಂಜನಗಳನ್ನ ಟೈಪ್ ಮಾಡೋದು ಹೇಗಂತ ಕಲಿಯೋಣ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ. ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ